ರಾಜ್ಯ ಸರ್ಕಾರದ ವಿರುದ್ಧ ಕಹಳೆಯನ್ನ ಮೊಳಗಿಸಿದೆ ಬಿಜೆಪಿ. ಬೆಲೆ ಏರಿಕೆ ಸೇರಿ ಹಲವು ವಿಷಯಗಳ ವಿರುದ್ಧ ಧರಣಿಗೆ ಈಗ ಸಜ್ಜಾಗಿದ್ದಾರೆ. ಬಿಜೆಪಿ ಮತ್ತೊಂದು ಸುತ್ತಿನ ಹೋರಾಟ ಕಣಿಯಾಗ್ತಾ ಇದೆ. ಇದು ಬಹುಶಃ ದೊಡ್ಡ ಮಟ್ಟದ ಹೋರಾಟ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಅವ್ರನ್ನ ಬಣಗಳ ಕಿತ್ತಾಟ ಗುದ್ದಾಟ ನಡೀತಾ ಇತ್ತು. ಈಗ 14 ಉಚ್ಚಾಟನೆ ಆದಮೇಲೆ ಒಂದು ಹಂತಕ್ಕೆ ಹೋಗ್ತಾ ಇದೆ. ಏಪ್ರಿಲ್ 2ರಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಯುತ್ತೆ. ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಹಾಲಿನ ದರ ಹೆಚ್ಚಳ ಮಾಡಿದರು, ಮೆಟ್ರೋ KSRTC ದರ ಹೆಚ್ಚಳ ಆಯಿತು, ವಿದ್ಯುತ್ ದರ ಹೆಚ್ಚಳ ಆಯಿತು. ದೇಶದಲ್ಲೇ ದುಬಾರಿ ಜೀವನ ನಡೆಸುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್ಕಾರದವರು. ಜೀವಿಸುವ ಗಾಳಿಯನ್ನು ಬಿಟ್ಟರೆ ಎಲ್ಲದನ್ನ ಬೆಲೆ ಏರಿಕೆ ಮಾಡ್ತಾ ಇದೆ ಈ ಸರ್ಕಾರ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದ್ದಾರೆ. ಜನಸಾಮಾನ್ಯರು ಪರದಾಡ್ತಿದ್ದಾರೆ. ನಾವು ಧರಣಿಯನ್ನು ಮಾಡ್ತೀವಿ ಅಂತ ವಿಜಯೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಪೆಟ್ರೋಲ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಹಾಲಿನ ದರ ಇರ್ಬೋದು, ಮೆಟ್ರೋ ದರ, ಅಂದರೆ ಸಾಮಾನ್ಯ ಜನರಿಗೆ ಬರೆ ಎಳೀತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಬಹುಶಃ ಭಾರತ ದೇಶದಲ್ಲೇ ಅತ್ಯಂತ ದುಬಾರಿಯಾದ ಜೀವನವನ್ನು ಈ ನಾಡಿನ ಜನ ನಡೆಸುವಂತಹ ದುಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಇಡೀ ದೇಶದಲ್ಲಿ ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಜೀವನವನ್ನು, ಬಹುಶಃ ನಾವು ಸೇವಿಸ್ತಕ್ಕಂಥ ಗಾಳಿಯನ್ನು ಒಂದು ಬಿಟ್ಟರೆ ಇನ್ನೆಲ್ಲದರ ಒಂದು ಬೆಲೆ ಏರಿಕೆಯನ್ನು ನಿರಂತರವಾಗಿ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಯಾವ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ, ಆ ಮತದಾರರಿಗೆ ವರದಾನ ಆಗೋ ಬದಲು ಒಂದು ರೀತಿ ಸರ್ಕಾರ ಶಾಪಗ್ರಸ್ತ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಏಪ್ರಿಲ್ 1ನೇ ತಾರೀಕಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಈಗಾಗಲೇ ಜಾರಿ ಮಾಡಿದ್ದಾರೆ. ಹಾಲಿನ ದರ 3 ಬಾರಿ ಏರಿಕೆನ ಮಾಡಿದ್ದಾರೆ. ಆಗಸ್ಟ್ 1, 2023ರಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿದರೆ, ಏನು ಸರ್ಕಾರದ ವಿರುದ್ಧ 4 ಹಂತಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಏಪ್ರಿಲ್ 7ರಿಂದ 4 ಹಂತದಲ್ಲಿ ಜನಜಾಗೃತಿ ಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ. ಏಪ್ರಿಲ್ 7ರಿಂದ 10ರವರೆಗೆ ಮೊದಲ ಹಂತದ ಜನಜಾಗೃತಿ ಯಾತ್ರೆ ನಡೆಯುತ್ತೆ. SCP TSP ಹಣ ದುರುಪಯೋಗ ಆಗಿರ್ಬೋದು, ಮುಸ್ಲಿಂ ಮೀಸಲಾತಿ ಖಂಡಿಸಿ ಹೋರಾಟ ಮಾಡ್ತಾರೆ. ಏಪ್ರಿಲ್ 7ರ ಮಧ್ಯಾಹ್ನ 3 ಗಂಟೆಗೆ ಜನಜಾಗೃತಿ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ. ಪ್ರಹ್ಲಾದ್ ಜೋಶಿ ಅವರು ಜನಜಾಗೃತಿ ಯಾತ್ರೆಗೆ ಚಾಲನೆ ಕೊಡ್ತಾರೆ. ನೋಡಿ, ಮೊದಲ ಹಂತದ ಹೋರಾಟ ಏಪ್ರಿಲ್ 7ರಿಂದ 10ರವರೆಗೆ ಮೊದಲ ಹಂತದ ಜನಜಾಗೃತಿ ಯಾತ್ರೆಯಲ್ಲಿ ಶುರುವಾಗುತ್ತೆ. ಏಪ್ರಿಲ್ 8ರಂದು ಮಂಡ್ಯ ಮತ್ತು ಹಾಸನದಲ್ಲಿ ಜನಜಾಗೃತಿ ಯಾತ್ರೆ ಶುರುವಾಗುತ್ತೆ. 9ನೇ ತಾರೀಕು ಏಪ್ರಿಲ್ 9 ಅಲ್ಲಿ ಕೊಡಗು, ಮಂಗಳೂರಿನಲ್ಲಿ ಜನಜಾಗೃತಿ ಯಾತ್ರೆ ಶುರುವಾಗುತ್ತೆ. ಅಂದರೆ ಓವರಾಲ್ ಕರ್ನಾಟಕ ಎಲ್ಲ ಜಿಲ್ಲೆಗಳನ್ನು ಕೂಡ ಇದರಲ್ಲಿ ಬಹುಶಃ ಕವರ್ ಮಾಡಿಕೊಂಡಿದ್ದಾರೆ. ಇನ್ನು ಏಪ್ರಿಲ್ 10ಕ್ಕೆ ಉಡುಪಿ ಹಾಗೆ ಚಿಕ್ಕಮಗಳೂರಿನಲ್ಲಿ ಜನಜಾಗೃತಿ ಯಾತ್ರೆ ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ಏಪ್ರಿಲ್ 7ನೇ ತಾರೀಕು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನು ಕೊಡಲಿದ್ದಾರೆ. ಅಂದರೆ ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಪ್ಲಾನ್. 4 ಹಂತದ ಒಂದು ಹೋರಾಟ ಇದು. 2ನೇ ಹಂತದ ಹೋರಾಟ ಏಪ್ರಿಲ್ 13 ಬೆಳಗ್ಗೆ ಶಿವಮೊಗ್ಗದಲ್ಲಿ ಜನಜಾಗೃತಿ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ. 13ರ ಮಧ್ಯಾಹ್ನ ಉತ್ತರ ಕನ್ನಡದಲ್ಲಿ ಯಾತ್ರೆ ಶುರುವಾಗುತ್ತೆ. 16ಕ್ಕೆ ಬೆಳಗ್ಗೆ ಬೀದರು, ಕಲಬುರಗಿಯಲ್ಲಿ ಯಾತ್ರೆ ಇರುತ್ತೆ ಅವತ್ತೇ ಮಧ್ಯಾಹ್ನ. ಏಪ್ರಿಲ್ 17ಕ್ಕೆ ಬೆಳಗ್ಗೆ ವಿಜಯಪುರ, ಮಧ್ಯಾಹ್ನ ಬಾಗಲಕೋಟೆ. ಏಪ್ರಿಲ್ 18ರ ಬೆಳಗ್ಗೆ ಬೆಳಗಾವಿ, ಮಧ್ಯಾಹ್ನ ಹುಬ್ಬಳ್ಳಿಯಲ್ಲಿ ಯಾತ್ರೆ ಆರಂಭ ಆಗುತ್ತೆ. ಇನ್ನು 3ನೇ ಹಂತದ ಹೋರಾಟ ಏಪ್ರಿಲ್ 21ರಿಂದ ಯಾದಗಿರಿ, ರಾಯಚೂರಿನಲ್ಲಿ ಶುರುವಾಗುತ್ತೆ. 22ಕ್ಕೆ ಬಳ್ಳಾರಿ ಹಾಗೆ ವಿಜಯನಗರದಲ್ಲಿರುತ್ತೆ. 23ಕ್ಕೆ ಕೊಪ್ಪಳ ಹಾಗೂ ಗದಗ ಭಾಗದಲ್ಲಿ. ಏಪ್ರಿಲ್ 24ಕ್ಕೆ ಹಾವೇರಿ ಮತ್ತು ದಾವಣಗೆರೆ. ಇನ್ನು 4ನೇ ಹಂತದ ಹೋರಾಟ ಇದೆ, ಅಂದರೆ ಕೊನೆ ಹಂತದ್ದು. ಏಪ್ರಿಲ್ 27ಕ್ಕೆ
ಚಿತ್ರದುರ್ಗ ಹಾಗೆ ತುಮಕೂರಿನಲ್ಲಿ ಮೇ 2ಕ್ಕೆ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ, ಮೇ 3ಕ್ಕೆ ಬೆಂಗಳೂರು ಗ್ರಾಮಾಂತರ ರಾಮನಗರ. ಅಂದರೆ ಅಲ್ಲಿ ರಾಮನಗರ ಮುಗಿಸಿ ಎಲ್ಲ ಹಂತದ ಯಾತ್ರೆಗಳು ಎಂಡ್ ಆಗುತ್ತೆ.